ಚೀಟಿ ಅನ್ನೋದು ಎಲ್ಲರ ಲೈಫಲ್ಲಿ ಬೇಕಾಗಿರುವಂಥದ್ದು. ಯಾಕಂದರೆ ಚೀಟಿ ಕಟ್ಕೊಂಡು ಎಷ್ಟೋ ಜನ ವ್ಯವಹಾರದಲ್ಲಿ ಒಂದಷ್ಟು ದುಡ್ಡನ್ನು ಮಾಡ್ಕೊಂಡಿರೋರು ಇದ್ದಾರೆ. ಆದರೆ ಇದೇ ಚೀಟಿ ವಿಚಾರವಾಗಿ ಬಡ್ಡಿ ವ್ಯವಹಾರವನ್ನು ನಡೆಸ್ತಾ ಇದ್ದಂತಹ ಖತರ್ನಾಕ್ ಲೇಡಿ ಈಗ ಸಿಸಿಬಿ ಬಲೆಗೆ ಬಿದ್ದಿದ್ದಾಳೆ. ಚೀಟಿ ಜೊತೆ ಬಡ್ಡಿ ವ್ಯವಹಾರ, ಖತರ್ನಾಕ್ ಲೇಡಿ ಸಿಸಿಬಿ ಬಲೆ. ಈ ಹಿಂದೆ ವೇಶ್ಯಾವಾಟಿಕೆ, ಇಂದು ಬಡ್ಡಿ ದಂಧೆ. ಗೌರಮ್ಮ ಅಂಡ್ ಟೀಮ್ ಅರೆಸ್ಟ್ ಮಾಡಿದ ಸಿಸಿಬಿ ಪೊಲೀಸ್. ಆರೋಪಿ ಗೌರಮ್ಮ ಮತ್ತು ಪುತ್ರ ಹೇಮಂತ್ನನ್ನ ಬಂಧಿಸಿದ್ದಾರೆ ಸಿಸಿಬಿ. ಕುರುಬಾಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಶಾಪ್ ಮೇಲೆ ದಾಳಿ ಮಾಡಿದ್ದಾರೆ. ಚೀಟಿ ವ್ಯವಹಾರ ಅಂತ ಹೇಳಿ ಮಖಮಲ್ ಟೋಪಿಯನ್ನ ಹಾಕ್ತಾ ಇದ್ದ ಗೌರಮ್ಮ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಬಸವೇಶ್ವರ ನಗರ ಠಾಣೆಯಲ್ಲಿ ಈ ಹಿಂದೆ ಗೌರಮ್ಮನ ಮೇಲೆ ಹಲವಾರು ಕೇಸ್ಗಳು ದಾಖಲಾಗಿವೆ. ವೇಶ್ಯಾವಾಟಿಕೆ ಕೇಸ್ನಲ್ಲಿ ಜೈಲು ಕೂಡ ಸೇರಿದ್ದಂತಹ ಗೌರಮ್ಮ ಈಗ ಬಡ್ಡಿ ವ್ಯವಹಾರದ ದಂಧೆಯಲ್ಲಿ ಲಾಕ್ ಆಗಿರೋದು ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿರೋದು. ಈ ಹಿಂದೆ ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇದ್ದಂತಹ ಗೌರಮ್ಮ ಇವತ್ತು ಬಡ್ಡಿ ದಂಧೆಯನ್ನ ಶುರು ಹಚ್ಕೊಂಡಿರೋದು. ಗೌರಮ್ಮ ಮಗ ಮತ್ತೆ ಗೌರಮ್ಮ ಜೊತೆಗೆ ಟೀಮ್ ಕೂಡ ಇದೆ. ಆ ಟೀಮ್ ಅನ್ನು ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಗೌರಮ್ಮ ಮತ್ತು ಪುತ್ರ ಹೇಮಂತ್ನನ್ನ ಬಂಧಿಸಿದ್ದಾರೆ ಈಗ ಸಿಸಿಬಿ ಪೊಲೀಸರು. ನಮಸ್ಕಾರ, ನನ್ನ ಹೆಸರು ರೂಪಕಲಾ ಅಂತ. ನಾನೀಗ ಮಾತಾಡ್ತಾ ಇರೋದು ಗೌರಮ್ಮ ಮತ್ತು ಹೇಮಂತ್ ಬಗ್ಗೆ. ಇವರಿಬ್ಬರು ನಮ್ಮ ಹತ್ರ ಎಲ್ಲ ದುಡ್ಡು ತೊಗೊಂಡಿದ್ದಾರೆ. 2015ನೇ ಇಸ್ವಿಲೇ ತೊಗೊಂಡಿದ್ದಾಳೆ. ಆದರೆ ಇವಳು ನನಗೆ ₹1 ಕೊಟ್ಟಿಲ್ಲ. ಆದರೆ ಕೇಳಕ್ಕೆ ಹೋದರೆ ಕೊಡಲ್ಲ ಅಂತ ಹೇಳೋದು. ಆಮೇಲೆ ಹ್ಯಾಂಗ್ ಮಾಡ್ಕೊಳ್ತೀನಿ ಅಂತ ಸೀರೆ ತೊಗೊಂಡೋಗೋದು, ರೂಮ್ ಒಳಗಡೆ ಈ ಥರ ಎಲ್ಲ ಬೆದರಿಸ್ತಾಳೆ ಜನಗಳಿಗೆ. ಇವಳ ಕೆಲಸ ಏನಂದರೆ, ಇವಳು ವೇಶ್ಯಾವಾಟಿಕೆಯಲ್ಲಿ ಅರೆಸ್ಟ್ ಆಗಿದ್ಲು 24, 23 ಆವಾಗ. ಮತ್ತು ಕೇಳಕ್ಕೆ ಹೋದರೆ ಯಾರಿಗೂ ದುಡ್ಡು ಕೊಡಲ್ಲ. ಈಗ ಚೀಟಿ ನಡೆಸ್ತಾ ಇದ್ದಾಳೆ, ವಾರದ ಚೀಟಿ. 25 ಲಕ್ಷ, 35 ಲಕ್ಷ, 10 ಲಕ್ಷ, 2 ಲಕ್ಷ ಈ ಥರ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾಳೆ. ಸುಮಾ ಮತ್ತು ಸುಧಾ, ಇನ್ನೂ ಬೇಕಾದಷ್ಟು ಜನಕ್ಕೆ ಯಾರೋ ಇನ್ನೊಬ್ಬರು ಕೇಸು ಹಾಕಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅವಳದು. ಈ ಥರ ಈ ಕೆಲಸ ಮಾಡ್ತಾಳೆ ಇವಳು. ಈಗಲೂ ಯಾರೋ ಚೀಟಿ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡಿದ್ದಾಳೆ. ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನಾದ್ರು ಕೇಳೋಕೆ ಏನು ಮಾಡ್ಕೊತಾರೆ, ಅವ್ರೇನು ಮಾಡ್ಕೊಳಕ್ಕಾಗಲ್ಲ. ನನ್ನ ಹಿಂದೆ ಸಪೋರ್ಟ್ ಇದ್ದಾರೆ ಜನ ಅಂತ ಹೇಳ್ತಾಳೆ. ಅದು ಯಾರಿದ್ದಾರೆ ಅಂದರೆ ಇಲ್ಲಿ ಅನ್ನೋರು ಸಪೋರ್ಟ್ ಮಾಡ್ತಾರಂತೆ. ಅವಳು ಹೇಳಿದ್ದಾಳೆ, ನನಗೆ ಇಲ್ಲಿ ತಂದೆ ತಾಯಿ ಸಮಾನ, ನಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ನಾನು ಏನು ಯಾರಿಗೆ ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಇವಳು ಮೋಸಗಾತಿ, ಹುಷಾರಾಗಿದೆ ಇವಳು. ಎಸ್ ನೋಡಿ, ಗೌರಮ್ಮ ಮಾಡಿರುವಂತಹ ಬಡ್ಡಿ ವ್ಯವಹಾರ, ಈ ಒಂದು ದಂಧೆಯಲ್ಲಿ ಯಾರು ಆ ಚೀಟಿ ಕಟ್ಟೋದಕ್ಕೆ ಮುಂದಾಗಿದ್ರು ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರೋದು, ಜೊತೆಗೆ ಬೆದರಿಕೆಯನ್ನು ಕೂಡ ಗೌರಮ್ಮ ಹಾಕಿರೋದು ಅವ್ರಿಗೆ. ಏನು ಮಾಡ್ತೀರೋ ಮಾಡ್ಕೊಳ್ಳಿ, ಯಾರಿಗೆ ಹೇಳ್ತಿರೋ ಹೇಳ್ಕೊಳ್ಳಿ ಅಂತ.